ಕಿರಣ್ ಮಜುಮ್ದಾರ್ ಮತ್ತು ಮೋಹನ್ ದಾಸ್ ಪೈ ಕನ್ನಡಿಗರಾಗಿ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 50% ರಿಸರ್ವ್ ತರುವಂಥದ್ದು ಅವು ಕೆಲವೊಂದಷ್ಟು ಅಪೋಸ್ ಆಗ್ತಾರಂಥ ಹಿನ್ನೆಲೆಯಲ್ಲಿ ಅದಕ್ಕೆ ತಾವು ಸಹಮತ ವ್ಯಕ್ತಪಡ್ತಾರೆ. ಅಂದರೆ ಕನ್ನಡಿಗರಾಗಿ ಅವರೇ ಅಪೋಸ್ ವ್ಯಕ್ತಪಡಿಸ್ತಾರಂಥ ಹಿನ್ನೆಲೆಯಲ್ಲಿ ಒಬ್ಬ ITBT ಸಚಿವರಾಗಿ ಒಂದಷ್ಟು ಗೊಂದಲ ಇರುವಂಥ ಹಿನ್ನೆಲೆ ಏನು ಅಥವಾ ಆತಂಕನೂ ಕೂಡ ಇರುವಂಥದ್ದು ಏನು ಸಲಹೆ ಕೊಡ್ತೀರೋ ಅಥವಾ ಅಂತ ಏನು ಅಭಿಪ್ರಾಯ? ನೋಡಿ, ಇವೆಲ್ಲ ಚರ್ಚೆ ಮಾಡಿಬಿಟ್ಟೆ ಆಗುತ್ತಲ್ಲ. ನಾವು ಕ್ವೈಟ್ ನ್ಯಾಚುರಲಿ ಆ್ಯಸ್ ಅ ಗೌರ್ಮೆಂಟ್ ನನಗೆ ನಮ್ಮ ಜನರ ಹಿತಾಸಕ್ತಿಯನ್ನು ಪ್ರೊಟೆಕ್ಟ್ ಮಾಡೋದು ಇಂಪಾರ್ಟೆಂಟ್ ಇರ್ತದೆ. ಆದರೆ ನೀವು ಹೇಳ್ದಂಗೆ ಇವಾಗ ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥ ಕೆಲಸ ಏನಿದೆ, ಇಟ್ ಈಸ್ ಹ್ಯಾಪನಿಂಗ್ ಆನ್ ಅ ಗ್ಲೋಬಲ್ ಸ್ಕೇಲ್. ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಅಮೇರಿಕಾ ಚಿಪ್ ಡಿಸೈನ್ಗಳು ಮಾಡ್ತಾಯಿದ್ದೀವಿ ಬೆಂಗಳೂರಿಂದ. ಇವತ್ತು GE ಅಂತ ಕಂಪನಿ ಇರ್ಬೋದು, ಬೋಯಿಂಗ್ ಅಂತ ಕಂಪನಿ ಇರ್ಬೋದು, ಇಂಟೆಲ್ ಇರ್ಬೋದು, ನೋಕಿಯಾ ಇರ್ಬೋದು, ಎಲ್ಲರ ಬಿಗ್ಗೆಸ್ಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮ್ಸ್ ಇನ್ ದ ವರ್ಲ್ಡ್ ಆರ್ ಸಿಟ್ಟಿಂಗ್ ಫ್ರಮ್ ಕರ್ನಾಟಕ, ಎಸ್ಪೆಷಲಿ ಬೆಂಗಳೂರು. ಇಲ್ಲಿ ನೀವು ಯಾವ IT ಪಾರ್ಕಿಗೆ ಹೋಗಿ ನೋಡ್ಕೊಂಡು ಬಂದಿರೋ ಕೂಡ ದೇರ್ ಬಿಗ್ಗೆಸ್ಟ್ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಆರ್ ರನ್ನಿಂಗ್ ಫ್ರಮ್ ಹಿಯರ್. ಸೊ ನಾವೇನು ಅವರಿಗೆ ಓಡಿಸ್ಬೇಕು ಅಂತಲ್ಲ, ಅದೇನಾದರೂ ತಿದ್ಕೋಬೇಕು ಅಂದರೆ ತಿದ್ಕೊಳ್ಳೋಣ. ಅವ್ರು ತಿದ್ಕೋಬೇಕು ಅಂದರೆ ಅವರಿಗೂ ನಾವು ಮನೆವರ್ಕೆ ಮಾಡ್ಕೊಳ್ಳೋಣ, ಅದರಲ್ಲಿ ತಪ್ಪೇನಿದೆ? ಇದು ಒಂದು ಪ್ರಯತ್ನ. ನಾನು ಹೇಳ್ದಂಗೆ ಈ ಪ್ರಯತ್ನದಿಂದ ಬಂಡವಾಳಕ್ಕೂ ಅಫೆಕ್ಟ್ ಆಗಬಾರ್ದು, ಉದ್ಯೋಗ ಸೃಷ್ಟಿಯಾಗಲಿಕ್ಕೂ ಅಫೆಕ್ಟ್ ಆಗಬಾರ್ದು, ಉದ್ಯಮಶೀಲತೆಗೂ ಅಫೆಕ್ಟ್ ಆಗಬಾರ್ದು. ನಾವು ಸುಮ್ಮನೆ ಒಂದು ಬಿಲ್ ತಂದ ತಕ್ಷಣ ನಾವು ಉದ್ಧಾರ ಆಗಿಬಿಡ್ತೀವಿ ಅಂತ ಅಲ್ಲ. ಇದಕ್ಕೆ ಹಿಂದೆ ಇವತ್ತು ನಾವು IT ಕ್ಯಾಪಿಟಲು, ಇಂಡಸ್ಟ್ರಿ ಕ್ಯಾಪಿಟಲ್ ಆಗಿದ್ದೀವಿ ಅಂದರೆ, ಏರೋಸ್ಪೇಸ್ ಕ್ಯಾಪಿಟಲು, ಡಿಫೆನ್ಸ್ ಕ್ಯಾಪಿಟಲ್ ಆಗಿದ್ದೀವಿ, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿದ್ದೀವಿ ಅಂದರೆ ಸಾಕಷ್ಟು ಪರಿಶ್ರಮ ಪಟ್ಟಿದ್ದೀವಿ. ನಮ್ಮ ಗುಲ್ಬರ್ಗಾದಲ್ಲಿ ಕೂಡ ಇವತ್ತು ಇಂಡೋ ಜರ್ಮನ್ ITI ಟ್ರೈನಿಂಗನ್ನು ತೊಗೊಂಡಿದ್ದಕ್ಕೆ ಇವತ್ತು ಆ ಜನರಿಗೆಲ್ಲೋ ಒಂದು ಕಡೆ ಕೆಲಸ ಸಿಗ್ತಾಯಿದೆ, ಟೊಯೋಟನಲ್ಲಿರ್ಬೋದು, ವೋಲ್ವೋನಲ್ಲಿರ್ಬೋದು. ಸೊ ಹಾಗಾಗಿ ಇಟ್ಸ್ ಎ ಕಾನ್ಸ್ಟೆಂಟ್ ಇಂಪ್ರೊವೈಸೇಷನಲ್ ಪಾಲಿಸೀಸ್ ದಟ್ ವಿ ಹ್ಯಾವ್ ಟು ಬ್ರಿಂಗ್ ಇನ್. ಸೊ ಚರ್ಚೆ ಮಾಡೋಣ. ಯಾಕಂದರೆ ಯಾರಿಗೂ ಇದರಲ್ಲಿ ಹೊರಗಿಟ್ಟು ಏನು ಸರ್ವಾಧಿಕಾರಿಗಳ ಬಿಲ್ಗಳು ತಂದು ನಾವು ನಮ್ಮ ಕರ್ನಾಟಕದ ಯುವ ಜನತೆಗೆ ಉದ್ಯೋಗದ ಅವಕಾಶವನ್ನು ತಪ್ಪಿಸೋಕ್ಕೆ ತಯಾರಿಲ್ಲ. ಇದರಿಂದ ಬಂಡವಾಳ ಕಮ್ಮಿ ಆಗ್ತದೆ, ವಿ ವಿಲ್ ಇವ್ಯಾಲ್ಯುಯೇಟ್. ಜಾಸ್ತಿ ಆಗ್ತಾಯಿದ್ರೆ ಜಾಸ್ತಿ ಮಾಡೋಣ ಅಂತ, ಅದಕ್ಕೇನಿದೆ, ಕನ್ಸಲ್ಟೇಷನ್ ಪ್ರೋಸೆಸ್ ಆಗಲಿ. ಸರ್, ಈಗ ಈ ಬಿಲ್ ತರೋಕ್ಕಿಂತ ಮುಂಚೆ ಈಗ ಈ ಅಧಿವೇಶನದಲ್ಲೇ ಬಿಲ್ ಬರುತ್ತೆ ಅಂತ ಹೇಳ್ತಾ ಇರುವಂಥದ್ದು ಸಚಿವ ಸಂಪುಟ ಸಭೆ ಮೊನ್ನೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ನನ್ನ ಸಲಹೆ ಏನಿದೆ ಅಂದರೆ, ಇದನ್ನು ಲೇಬರ್ ಮಿನಿಸ್ಟರ್ ಅವರು ಇರ್ಬೋದು, ಬೇರೆ ಬೇರೆಯವರೆಲ್ಲರೂ ಸೇರಿ ಒಂದು ಇಂಡಸ್ಟ್ರಿ ಬಾಡಿ ಮೀಟಿಂಗ್ ಮಾಡಿ ಇಂಡಸ್ಟ್ರಿಯಿಂದ ಏನು ಸಲಹೆ ಬರ್ತದೆ ನೋಡೋಣ. ಇಂಡಸ್ಟ್ರಿಯವರು ಇಲ್ಲ ಸರ್ ಸ್ವಲ್ಪ ವೇಟ್ ಮಾಡಬೇಕಾ, ಇಲ್ಲ D ಗ್ರೂಪ್ ತೊಂದರೆ ಇಲ್ಲ, C ಗ್ರೂಪ್ನಲ್ಲಿ ಹೀಗಿರಬೇಕು, ಅಥವಾ ಇಲ್ಲ ನೀವು ಮ್ಯಾನೇಜ್ಮೆಂಟ್ನಲ್ಲಿ ನಮ್ಗೆ ಆ ಸ್ಕಿಲ್ ಸಿಗೋದಿಲ್ಲ. ಈಗ ಎಕ್ಸಾಂಪಲ್ ಭಾಳ ಸ್ಪೆಸಿಫಿಕ್ ಏನು ಸೆಕ್ಟರ್ಸ್ ಇರ್ತದೆ. ಈಗ ಸ್ಪೇಸ್ ಟೆಕ್ನಾಲಜಿ, ವಿ ಆರ್ ದಿ ಹಬ್, ಯಾಕಂದರೆ ಇಸ್ರೋ ಇದೆ, ಎಲ್ಲ ಇದೆ. ಈಗ ಸ್ಪೇಸ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟಲ್ಲಿ ಎಷ್ಟು ಜನ ಸಿಗ್ತಾರೆ ನಮಗೆ? ಭಾಳ ಕಷ್ಟ ಆಗ್ತದೆ. ಅಥವಾ ಬಯೋಟೆಕ್ನಾಲಜಿನಲ್ಲಿ ನೀವು ಬಯೋ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಇದ್ದೀರಾ, ನಿಮ್ಮ ಮ್ಯಾನೇಜ್ಮೆಂಟ್ನಲ್ಲಿ ಒಂದು 5 ಜನ ಇರಬೇಕು ಅಂದರೆ ಒಂದು 2 ನೀವು ಇರಬೇಕು ಅಂದರೆ ಎಷ್ಟು ಜನ ಮಾಡಿದ್ದಾರೆ? ಸೊ ಅಂಥ ಅಡಚಣೆಗಳು, ಪ್ರಾಬ್ಲಮ್ಸ್ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಅದು ಕೂತ್ಕೊಂಡು ಬಗೆಹರಿಸ್ಬೋದು ಮಾತುಕತೆಯಿಂದ. ಹೀಗೆ ಆಗಬೇಕು ಅಂತ ನಾವು ಹೇಳ್ತಾ ಇಲ್ಲ, ಹಾಗೇ ಆಗಬೇಕು ಅಂತ ಅವರು ಹೇಳ್ತಾ ಇಲ್ಲ. ಏನೋ ಒಂದು ನೋಡ್ಕೊಂಡು ಮಾಡ್ತೀವಿ. ಬಟ್ ಒಟ್ಟಾರೆ ದ ಇಂಟೆನ್ಷನ್ ನಾವು ಮ್ಯಾನೇಜ್ಮೆಂಟ್ ಲೆವೆಲ್ ಬಿಟ್ಬಿಡಿ, ಅದು ಬೇಡ ಅಂದರೆ ಬೇಡ. ಬಟ್ ಉದ್ಯೋಗ ಹೇಗೆ ನಾವು ನಮ್ಮ ಜನರಿಗೆ ಕೊಡಿಸ್ಬೇಕು ಅಂದ್ಬಿಟ್ಟು ನೋಡೋ ಕರ್ತವ್ಯ ನಮ್ಮದಿದೆ. ಅವರಿಗೆ ಉದ್ಯಮಶೀಲತೆಯನ್ನು ಕೊಟ್ಟು ಅವರಿಗೆ ಅವಕಾಶಗಳನ್ನು ಕಲ್ಪಿಸಿ ಇಡೀ ವಿಶ್ವದಲ್ಲೇ ನಮ್ಮ ಮಾನವ ಸಂಪನ್ಮೂಲ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಅದು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಜವಾಬ್ದಾರಿ ನಮ್ಮದಾಗಿದೆ, ಅದು ನಾವು ಮಾಡ್ತೀವಿ. ಪ್ರಶ್ನೆ ಅಂದರೆ ಬಹಳ ಪ್ರಮುಖ ಉದ್ಯೋಗ ಅಂತಂದರೆ ಒಂದು ಕಡೆ ಇಂಡಸ್ಟ್ರಿಯಲ್ಲಿ, ಮತ್ತೊಂದು ಕಡೆ ITBT ಅನ್ನೋಂಥದ್ದು. ಮತ್ತು ITBT ಅನ್ನೋಂಥದ್ದು ಇವಾಗ ನಮ್ಮ ವರ್ಲ್ಡಲ್ಲಿ ಬೆಂಗಳೂರು, ಕರ್ನಾಟಕ ಸೊ ತುಂಬ ಪ್ರಮುಖ ಸ್ಥಾನದಲ್ಲಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಬಿಲ್ ತರೋಕ್ಕಿಂತ ಮುಂಚೆ ಪ್ರಮುಖ ಉದ್ಯಮಿದಾರರು ಅಥವಾ ಇಂಡಸ್ಟ್ರಿಯಲಿಸ್ಟು ITBT ಇವರ ಜೊತೆ, ಪ್ರಮುಖ ತಜ್ಞರ ಜೊತೆ, ಅವ್ರ ಜೊತೆ ಮಾತಾಡುವಂಥ ಒಂದು ಸಾಧ್ಯತೆ ಇದೆಯಾ ಅಥವಾ ಮಾತಾಡಬೇಕು ಅನ್ಸುತ್ತಾ? ಇಲ್ಲ, ನಾವಿನ್ನೂ ಮಾತಾಡಿಲ್ಲ. ಟು ಬಿ ವೆರಿ ಆನೆಸ್ಟ್, ನಾನು ವೈಯಕ್ತಿಕವಾಗೂ ಮಾತಾಡಿಲ್ಲ ಅಥವಾ ಗೌರ್ಮೆಂಟ್ ಥ್ರೂನು ಮಾತಾಡಬೇಕಾಗ್ತದೆ. ಯಾಕಂದರೆ ನೋಡಿ, ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ನಾವು ಆಗಲೇ ಈ ವಲಯದಿಂದ ಕೊಡ್ತಾ ಇರೋದು ಸುಮಾರು 15 ಲಕ್ಷ ಡೈರೆಕ್ಟು, ಇಂಡೈರೆಕ್ಟು ಸುಮಾರು 40 ಲಕ್ಷ. ಮತ್ತು ಇಷ್ಟು ದೊಡ್ಡದಕ್ಕೆ ನೀವೇ ಯೋಚನೆ ಮಾಡಿ, ಸಡನ್ನಾಗಿ ವಲಯನೇ ಇರಲಿಲ್ಲ ಅಂದರೆ ಎಷ್ಟು ಜನ ನಿರುದ್ಯೋಗ ಆಗ್ತಾರೆ, ಎಷ್ಟು ಜನ ಆದಾಯ ಕಳ್ಕೊತಾರೆ, ಅದರಿಂದ ನಮಗೆ ರಾಜ್ಯಕ್ಕೆ ಎಷ್ಟು ನುಕ್ಸಾನಾಗುತ್ತೆ. ಈಗ ತಮ್ಮ ಮಾಹಿತಿಗೆ ಕಳೆದ ವರ್ಷ ಕರ್ನಾಟಕದಿಂದ ಸುಮಾರು
3.5 ಲಕ್ಷ ಕೋಟಿ ರೂಪಾಯಿ IT ಸರ್ವಿಸಸ್ಸನ್ನು ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ. 3.5 lakh crores ಇದು ಮಾಡಿದ್ವಿ. ಸುಮ್ಮನೆ ಹಾಗೆ ಕಳ್ಕೊಳೋದಲ್ಲ ಅಲ್ಲ. ಇವತ್ತು ಎಲ್ಲರದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಭಾಳಷ್ಟು ಜನರ ಏನು ಉದ್ಯೋಗ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಮತ್ತು ಗ್ರಾಮೀಣ ಮಟ್ಟದಲ್ಲಿ ಬಿಯಾಂಡ್ ಬ್ಯಾಂಗ್ಳೂರ್ ಅಂತ ನಾವು ಪಾಲಿಸಿ ತಂದಿದ್ದೀವಲ್ಲ. ಈಗ ಮೈಸೂರಿನಲ್ಲಿ ಬರ್ತಾಯಿದೆ, ಬೆಳಗಾವಿನಲ್ಲಿ ಬರ್ತಾಯಿದೆ, ಹುಬ್ಳಿನಲ್ಲಿ ಬರ್ತಾಯಿದೆ, ಕಲಬುರ್ಗಿನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಇವೆಲ್ಲನೂ ಅಫೆಕ್ಟ್ ಆಗ್ಲಾರ್ದಂಗೆ ನೋಡ್ಕೋಬೇಕಲ್ಲ. ಇದು 3 ಲಕ್ಷ ಕೋಟಿಯನ್ನು ನಾವು 7 ಲಕ್ಷ ಕೋಟಿ ಹೆಂಗೆ ಮಾಡೋದು ನೋಡಬೇಕು. ಡಬಲ್ ಹೆಂಗೆ ಮಾಡೋದು ಇನ್ನು 5 ವರ್ಷದಲ್ಲಿ 10 ವರ್ಷದಲ್ಲಿ ನಾವು ನೋಡಬೇಕು. ಸೊ ಅದರಿಂದ ನಾವು ನಮ್ಮ ಜನರಿಗೆ ಯಾವ ರೀತಿ ಉತ್ತೇಜನ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು, ಸ್ಕಿಲ್ ಸೆಟ್ಸ್ ಕೊಡಬೇಕು ನೋಡ್ಬಿಟ್ಟು ಮಾಡಬೇಕಾಗ್ತದೆ. ನಾವು ಮಿನಿಸ್ಟರ್ ಆಗಿ ನೀವು ಏನು ಸಭೆಯನ್ನು ಕರೆಯುವಂಥ ನಿರ್ಧಾರ ಅಥವಾ ಆ ರೀತಿ ಏನಾದರೂ ಕೂಡ ಚಿಂತನೆ ಇದೆ ಸರ್? ಕರೀಲೇಬೇಕಾಗುತ್ತೆ. ನಾನು ಒಬ್ಬನೇ ಅಲ್ಲ, ಸಂತೋಷ್ ಲಾಡ್ ಅವರು, MB ಪಾಟೀಲ್ ಅವರು, ನಾನು, CM ಅವರು ಎಲ್ಲರೂ ಸೇರಿ ನಾವು ಮಾಡ್ತೀವಿ. ಒಟ್ಟಾರೆ ನಮ್ಮ ಜನರಿಗೆ ಒಳ್ಳೇದಾಗಬೇಕಲ್ಲ. ಮೋರ್ ಇಂಪಾರ್ಟೆಂಟ್ಲಿ ಸರ್, ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಮೋರ್ ದೆನ್ 30-35%, ಕ್ಲೋಸ್ ಟು ಅರೌಂಡ್ 30% ಟು ದ GDP ಆಫ್ ದ ನೇಷನ್ ಇನ್ IT. ಕಳ್ಕೊಳಕ್ಕಾಗತ್ತಾ? ಫ್ರಮ್ ಕರ್ನಾಟಕ. ನಮ್ಮ ಕನ್ನಡಿಗರಿಗೆ ಇನ್ನಷ್ಟು ಬಲಿಷ್ಠ ಮಾಡೋಣ. ಅಟ್ ದ ಸೇಮ್ ಟೈಮ್ ಬಂಡವಾಳನೂ ಕಳ್ಕೊಳ್ಳೋದು ಬೇಡ. ಉದ್ಯೋಗ ಅವಕಾಶ ನಂದು ಜವಾಬ್ದಾರಿ ಏನು ಸರ್? ನಂದಿರ್ಬೋದು, MB ಪಾಟೀಲ್ ಅವ್ರ ಜವಾಬ್ದಾರಿ ಏನು ಸರ್? ಬಂಡವಾಳ ತರಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು. ನೀವು ನನಗೆ ಹೇಗೆ ಗೇಜ್ ಮಾಡ್ತೀರಾ? ನಾಳೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀನಿ, ನಾಳೆ ಎಷ್ಟು ಬಂಡವಾಳ ತಂದಿದ್ದೀನಿ ಅಂತ ನೀವು ನನಗೆ ಗೇಜ್ ಮಾಡ್ತೀರಾ? ಈಗ ನಾವು ಐಫೋನ್ ತಂದವನು, ನಾನು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ತಂದವನು ನಾನು. ಇವತ್ತು ಅದು ಜಾಸ್ತಿ ಪ್ರಚಾರ ಆಗಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಇವತ್ತು ಒಂದು 45-50% ಕನ್ನಡಿಗರು ಅದರಲ್ಲಿ ಕೆಲಸ ಮಾಡ್ತಾರೆ ಇವತ್ತಿಲ್ಲ ನಾಳೆ. ಮತ್ತು ಅವರು ಇನ್ಕ್ರೀಸ್ ಆದಾಗ ಇನ್ನೂ ಜಾಸ್ತಿ ಆಗುತ್ತೆ. ನೋಡೋಣ ಹೇಗಾಗುತ್ತೆ, ಏನು ಮಾಡಬೇಕು ಅಂತ ನಾವು ನೋಡೋಣ. ಹಾಗಂತ ಬಂಡವಾಳ ಓಡಿಸೋದಂಥ ಪ್ರಯತ್ನ ನಮ್ಮದಾಗಿಲ್ಲ. ತಮ್ಮ ಮುಖಾಂತರ ಇಂಡಸ್ಟ್ರಿ ಲೀಡರ್ಸಿಗೂ ಕೂಡ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಹಿಂದೆ ಯಾವಾಗಲೂ ಚರ್ಚೆ ಮಾಡಿದ್ದೀವಿ. ವಿ ಆರ್ ಜಸ್ಟ್ ಒನ್ ಫೋನ್ ಕಾಲ್ ಅವೇ ಅಲ್ಲ. ಮೋಹನ್ ದಾಸ್ ಪೈ ಅವರು ಇರ್ಬೋದು, ಕಿರಣ್ ಮುಜಮ್ದಾರ್ ಅವರು ಇರ್ಬೋದು, ನಾರಾಯಣ ಮೂರ್ತಿ ಅವರು ಇರ್ಬೋದು, ರಿಷದ್ ಪ್ರೇಮ್ಜಿ ಅವರು. ವಿ ಆರ್ ಜಸ್ಟ್ ಒನ್ ಫೋನ್ ಕಾಲ್, ಒನ್ SMS ಅವೇ. ಕೂತ್ಕೊಂಡು ಚರ್ಚೆ ಮಾಡೋಣ. ಇವತ್ತು ಕರ್ನಾಟಕವನ್ನು ಎಲ್ಲ ಸೇರ್ ಕಟ್ಟಿದ್ದೀರಾ, ಮುಂದೂ ಕಟ್ಟೋಣ. ಅದಕ್ಕೇನಂತೆ. ಈಗಿನ ಪ್ರಕಾರ C ಮತ್ತು D ಗ್ರೂಪ್ ನೌಕರರಿಗೆ ಕೂಡ ಸಂಬಂಧಪಟ್ಟಂತೆ ಏನೂ ಸಮಸ್ಯೆ ಆಗ್ತಿಲ್ಲ. ಆದರೆ ಬೇರೆ ಅಂತ ಅನ್ನೋಂಥದ್ದು ಅಂದರೆ ಒಂದಷ್ಟು ಚರ್ಚೆಗಳಿರುವಂಥ ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕಾಗಿ ಅನಿಸುತ್ತೆ. ಡಿದಂತೂ ಏನು ತೊಂದರೆ ಇಲ್ಲ. ಅದನ್ನು ಪಾಪ ಅವ್ರು ಮಾಡ್ತಾ ಇದ್ದಾರೆ. ಸಾಕಷ್ಟು ಇಂಡಸ್ಟ್ರಿಗಳು, ನಮ್ಮ ಸಿಮೆಂಟ್ ಇಂಡಸ್ಟ್ರಿಗಳಲ್ಲಿ ನಾನೇ ನೋಡಿದ್ದೀನಿ. ಒಂದು ಸರಿ ನನ್ನ ಕ್ಷೇತ್ರದಲ್ಲೇ ಸಿಮೆಂಟ್ ಇಂಡಸ್ಟ್ರಿ ಇದೆ, ಅವ್ರಿಗೆ ಕರೆಸಿ ನಾನು ಒಂದು ಫುಲ್ ಡೀಟೇಲ್ ತೊಗೊಂಡಾಗ ಆಲ್ಮೋಸ್ಟ್ 100% D ಅಂತೂ 100% ಇದ್ದಾರೆ, C ಅಂತೂ 80% ಇದ್ದಾರೆ. ಕೆಲವು ಯಾವುದು ಹೈಲಿ ಸ್ಕಿಲ್ಡ್ ಅಲ್ಲಿ ಇರಲಿಲ್ಲ. ಅವ್ರಿಗೆ ಯಾವುದೋ ಒಂದು ಮಿಷಿನ್ ಆಪ್ರೇಟಿಂಗಿಗೆ ಒಂದು ಇಂಜಿನಿಯರ್ ಬೇಕಾಗಿತ್ತು. ಆ ಜರ್ಮನ್ ಮಿಷಿನ್ ಇತ್ತು. ಅದಕ್ಕೋಸ್ಕರ ಅವ್ರು ಹೊರಗಡೆಯಿಂದ ತಂದರು. ಬಟ್ ಅವರ ಆಶ್ವಾಸನೆ ಏನು ಕೊಟ್ಟಿದ್ರು ಅಂದರೆ, ನಾವು ಈ ತರಬೇತಿಯನ್ನು ಇಲ್ಲಿ ಕೊಟ್ಬಿಟ್ಟು ಮತ್ತು ಅವ್ರು ವಾಪಸ್ ಅಲ್ಲಿ ಡಿಪ್ಲಾಯ್ ಮಾಡ್ತೀವಿ, ಇಲ್ಲಿ ಸ್ಥಳೀಯರಿಗೆ ತೊಗೋತೀವಿ ಅಂತಲೂ ಕೂಡ ಆಶ್ವಾಸನೆ. ಸೊ ಹೀಗಿದ್ದೇ ಇರುತ್ತೆ. ಬೇರೆ ಬೇರೆ ವಲಯದಲ್ಲಿ ಸೆಕ್ಟರ್ ಸ್ಪೆಸಿಫಿಕ್ ಸ್ಕಿಲ್ ಸೆಟ್ಸ್ ಬೇಕಾಗ್ತದೆ. ಸೊ ನಾವು ಹೆಚ್ಚು ಒತ್ತಾಯ ಕೂಡ ಮಾಡೋಕ್ಕಾಗಲ್ಲ. ನಮ್ಮದು ಇಂಟ್ರೆಸ್ಟ್ ಏನಿದೆ ಅಂದರೆ ಮ್ಯಾಕ್ಸಿಮಮ್ ಬೆನಿಫಿಟ್ಟು ನಮ್ಮ ಜನರಿಗೆ ಆಗಬೇಕು ಅಂತ. ಈ ರಿಸರ್ವೇಷನ್ ಬಿಲ್ ವಿಚಾರದಲ್ಲಿ ತಮ್ಮ ಸಲಹೆ ಏನು, ಅಥವಾ ಸರ್ಕಾರ ಮುಂದಿನ ನಡೆ ಏನಿರುತ್ತೆ? ಅಂದರೆ ಸಭೆ ನಡೆಸುವಂಥದ್ದು ಅಥವಾ ಮುಖ್ಯಮಂತ್ರಿ ಜೊತೆ ಇನ್ನೊಮ್ಮೆ ಸಭೆ ನಡೆಸುವಂಥದ್ದು, ಬಿಲ್ ತಯಾರಾಗಬೇಕಾದ್ರೆ ಯಾಕೆ ಇದೇ ಅಧಿವೇಶನ ಬರುತ್ತೆ ಅಂತ ಚರ್ಚೆ ಇರುವಂಥದ್ದು? ಇಲ್ಲ, ವಾಟ್ ಎವರ್ ಇಟ್ ಈಸ್, ನೀವು ಈ ಅಧಿವೇಶನದಲ್ಲಿ ತರ್ತಿರೋ, ಮುಂದಿನ ಅಧಿವೇಶನದಲ್ಲಿ ತರ್ತಿರೋ, ಪ್ರಸ್ತುತ ಈಗ ವೈಡರ್ ಕನ್ಸಲ್ಟೇಷನ್ ಈಸ್ ರಿಕ್ವೈರ್ಡ್ ನೌ. ದಟ್ ಈಸ್ ಇಂಪಾರ್ಟೆಂಟ್. ಆ ವೈಡರ್ ಕನ್ಸಲ್ಟೇಷನ್ ಈಗ ನಾಳೆ ಸದನಕ್ಕೆ ತರ್ತೀನಿ ನಾನು. ಯಾರಾದರೂ ಕೇಳ್ತಾರೆ, ವಿರೋಧ ಪಕ್ಷದವ್ರು ಕೇಳ್ತಾರೆ, ಯಾವ ಇಂಡಸ್ಟ್ರಿ ಬಾಡೀಸಿಗೆ ಮಾತಾಡಿದ್ದೀರಾ ಸ್ವಾಮಿ ಅಂತ ಕೇಳ್ತಾರೆ. ಲೇಬರ್ ಡಿಪಾರ್ಟ್ಮೆಂಟ್ ಅವ್ರು ಮಾತಾಡಿರ್ಬೋದು, ನಾವು ಮಾತಾಡಿಲ್ಲ. ಅಟ್ಲೀಸ್ಟ್ ಹಿಂದೆ 1 ವರ್ಷದ ಹಿಂದೆ ಏನಾದರೂ ಆಗಿದ್ದರೆ ಅದು ಗಮನಕ್ಕೆ ನನಗಿಲ್ಲ. ಸೊ ವಾಟ್ ಎವರ್ ಇಟ್ ಈಸ್, ನಾವು MB ಪಾಟೀಲ್ ಸಾಹೇಬರು, ಸಂತೋಷ್ ಲಾಡ್ ಸಾಹೇಬರು ಎಲ್ಲರೂ ಕೂಡ ರಾಜ್ಯದ ಹಿತಾಸಕ್ತಿಗೆ ಕೆಲಸ ಮಾಡ್ತಾ ಇರೋದು. ಅಲ್ಲಂಥದ್ದು ಏನಾದರೂ ಖಾಸಗಿ ವಲಯದಲ್ಲಿ ನಮ್ಮ ಆಲೋಚನೆಗೆ ಅವರಿಗೆ ವ್ಯತ್ಯಾಸ ಇದ್ದರೆ ಕೂತ್ಕೊಂಡು ಬಗೆಹರಿಸ್ತೀವಿ. ಅದರಲ್ಲಿ ಏನೂ ತೊಂದರೆ ಇಲ್ಲ. ವಿ ಆರ್ ದ ಲೀಡರ್ಸ್, ವಿ ವಿಲ್ ರಿಮೇನ್ ದ ಲೀಡರ್ಸ್ ಆಫ್ ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್ ಇನ್ ದಿಸ್ ಸೆಕ್ಟರ್. ಇದು ಪ್ರಿಯಾಂಕಾ ಖರ್ಗೆ ಅವರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು ರಿಸರ್ವೇಷನ್ ತಂದ ತಕ್ಷಣ ಕೂಡ, ಅಂದರೆ ಏನು ಖಾಸಗಿ ಕಂಪನಿಗಳಲ್ಲಿ ಕನ್ನಡ ರಿಸರ್ವೇಷನ್ ತಂದ ತಕ್ಷಣ ಯಾರು ಆತಂಕ ಪಡುವಂಥ ಅಗತ್ಯ ಇಲ್ಲ. ಉದ್ಯಮಿಗಳು ಜೊತೆ ಕನ್ನಡಿಗರು ಕೂಡ ಹಿತದೃಷ್ಟಿ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸಭೆ ನಡೆಸಿ ಎಲ್ಲರ ವಿಶ್ವಾಸ ತೆಗೆದುಕೊಂಡು ಒಂದು ಬಿಲ್ಲನ್ನು ತರ್ತೀನಿ ಅಂತ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಜೊತೆ ರಿಪಬ್ಲಿಕ್ TV, ಬೆಂಗಳೂರು.